ಹಿಂದೂಗಳು ಭಗವದ್ಧ್ವಜವನ್ನು ಯಾಕೆ ಅಷ್ಟೊಂದು ಭಕ್ತಿಭಾವದಿಂದ ಪೂಜಿಸ್ತಾರೆ ಅಂತ ಗೊತ್ತಾಗಬೇಕು. ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಭಗವದ್ಧ್ವಜವೇ ಗುರುವಾಗಿದೆ, ವ್ಯಕ್ತಿ ಗುರು ಇಲ್ಲ, ಅಲ್ಲಿ ತತ್ವ ಗುರುವಾಗಿದೆ. ನಾಳೆ ಬೆಳಿಗ್ಗೆದ್ದು ಒಮ್ಮೆ ಸೂರ್ಯೋದಯವನ್ನು ನೋಡ್ರಿ, ಸೂರ್ಯ ಕೇಸರಿ ಬಣ್ಣದಿಂದ ಹೊರಗಡೆ ಬರ್ತಾನೆ. ಸೂರ್ಯ ಎಷ್ಟು ದೂರ ಇದ್ದಾನೆ ಅಂತ ಗೊತ್ತಿಲ್ಲ ಸರಿಯಾಗಿ, ಸೂರ್ಯನಿಗೆ ವಯಸ್ಸಾಗಿದೆ ಅಂತ ಗೊತ್ತಿಲ್ಲ, ಸೂರ್ಯನಿಗೆ ಮುಪ್ಪು ಬಂದಿಲ್ಲ, ಸೂರ್ಯ ತಡವಾಗಿ ಬರೋದಿಲ್ಲ, ಸೂರ್ಯ ತಡವಾಗಿ ಬೇಗ ಹೋಗೋದಿಲ್ಲ, ಸೂರ್ಯ ಬರದೇ ಹೋದರೆ ಬೆಳಕಾಗೋದಿಲ್ಲ, ಸೂರ್ಯ ಬರದೇ ಹೋದರೆ ತಿನ್ನುವ ಆಹಾರವೂ ಬೆಳೆಯೋದಿಲ್ಲ, ಸೂರ್ಯ ಬರದೇ ಹೋದರೆ ನಾಗರಿಕತೆಯು ಬೆಳೆಯೋದಿಲ್ಲ, ಸೂರ್ಯ ಬರದೇ ಹೋದರೆ ಮಳೆನೂ ಬರೋದಿಲ್ಲ. ಒಟ್ಟಾರೆಯಾಗಿ ಸೂರ್ಯನ ಶಾಖದ ಮೇಲೆ ಇಡೀ ಪರಂಪರೆ ನಿಂತಿದೆ. ಆ ಕೇಸರಿ ಬಣ್ಣದ ಸೂರ್ಯನ ಹಾಗೆ ಹಿಂದೂಗಳು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಕೇಸರಿ ಧ್ವಜವನ್ನು ನಮ್ಮ ದೇಶದ ಧರ್ಮ ಧ್ವಜವಾಗಿ ಸ್ವೀಕಾರ ಮಾಡಿದ್ದೇವೆ. ಆ ಸೂರ್ಯನು ಜಗತ್ತನ್ನು ಬೆಳಗ್ತಾನೆ. ನಮ್ಮ ಸ್ವಾಮೀಜಿಯವರು ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸ್ತಾರೆ. ಅದಕ್ಕೆ ಅವರು ಕೇಸರಿ ಬಣ್ಣದ, ಕಾವಿ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಆಗಲ್ಲ ನಮ್ಮ ಸೈನಿಕರು ಹೇಳಿದರು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುಲಾಮ್ಗಿರಿ ಇರುವಂಥ ದೇಶವನ್ನು ವಿಮುಕ್ತಗೊಳಿಸಬೇಕು ಅಂತ ಹೇಳಿರೋರು ಸಮರ್ಥ ರಾಮದಾಸರು. ಆ ಎಲ್ಲ ಕೋಟೆಗಳನ್ನು ಗೆದ್ದ ಮೇಲೆ ಆ ಕೋಟೆಯ ಮೇಲೆ ಯಾವುದು ಧ್ವಜ ಇರಬೇಕು ಅಂದಾಗ ನಾನು ತೊಟ್ಟಿರುವ ಬಟ್ಟೆಯ ಬಣ್ಣ ಇರಬೇಕು ಅಂತ ಹೇಳಿದರು. ಅದಕ್ಕೆ ಅವರು ಭಗವದ್ಧ್ವಜವನ್ನೇ ಅಲ್ಲಿ ಏರಿಸಿದರು. ಈ ದೇಶದಲ್ಲಿರುವಂಥ ಬಹುತೇಕರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ನಿಜವಾದ ತಿರುಳನ್ನು ನಮ್ಮ ಪುಸ್ತಕದಲ್ಲಿ ಹೇಳಿಲ್ಲ. ಏನು ಹೇಳಿಲ್ಲ? ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಪಾಕಿಸ್ತಾನದಲ್ಲೂ 7ನೇ ಪಾಠದಲ್ಲಿ ಒಂದು ಪಾಠ ಇದೆ, ಶಿವಾಜಿ ಮಹಾರಾಜರ ಬಗ್ಗೆ ವರ್ಣನೆ ಇದೆ. ಅಲ್ಲಿ ಇಲ್ಲಿರೋರಿಗೆ ಗೊತ್ತಿಲ್ಲ. ಯಾಕಲ್ಲಿ ವರ್ಣನೆ ಇದೆ ಅಂದರೆ ಅಲ್ಲಿರುವ ಶಿಕ್ಷಣ ತಜ್ಞರು ಹೇಳಿದಾರಂತೆ, ನಮ್ಮ ದೇಶದಲ್ಲಿ ಒಬ್ಬನಾದರೂ ಶಿವಾಜಿ ಮಹಾರಾಜರಂತವ್ರು ಹುಟ್ಲಿ ಅಂತ ಅದನ್ನು ಪಾಠದಲ್ಲಿ ಹಾಕಿದಾರಂತೆ ಪಾಕಿಸ್ತಾನದಲ್ಲಿ. ಅಂತ ಶಿವಾಜಿ ಮಹಾರಾಜನ ಸೈನಿಕರಲ್ಲಿ 7 ಜನ ಮುಸಲ್ಮಾನ್ ಸೈನಿಕರು ಇದ್ದರು. ಮುಸ್ಲಿಂ ಹುಡುಗಿಯನ್ನು ಕರೆದುಕೊಂಡು ಬಂದು ಅವರ ಮುಂದೆ ನಿಂದಿರಿಸಿದಾಗ ಅವಳ ಮುಖವನ್ನು ನೋಡಿ ಎಷ್ಟು ಸುಂದರವಾಗಿದ್ದಿ ತಾಯಿ ನೀನು ಅಂತ ಹೇಳಿ ಉಡುಗೊರೆಯನ್ನು ಕೊಟ್ಟು ಅವಳನ್ನು ಮನೆಗೆ ಗೌರವದಿಂದ ಕಳಿಸಿಕೊಟ್ಟಿರ್ತಕ್ಕಂಥ ನೈತಿಕ ರಾಜ ಯಾರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ. ಇಂಗ್ಲೆಂಡ್ನಲ್ಲಿ 7 ದಿನಗಳ ಕಾಲ ಒಂದು ವಿಚಾರ ಸಂಕಿರಣ ನಡೆದಿತ್ತು. ಆ ವಿಚಾರ ಸಂಕಿರಣದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ರಾಜ ಯಾರು ಅಂತ ಪ್ರಶ್ನೆ ಇಟ್ಟಿದ್ದರು. ಕಡೆಗೆ 7 ದಿನಗಳಾದಾಗ ಹೇಳಿರೋದು ಜಗತ್ತಿನ ಶ್ರೇಷ್ಠ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಇಂಗ್ಲೆಂಡ್ನಲ್ಲಿ ತೀರ್ಮಾನ ಆಗಿದೆ. ಅಂಥ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತದಂದ್ರೆ ಈ ದೇಶದಲ್ಲಿ ಚಪ್ಪಲಿ ಒಗಿತಾರೆ, ಕಲ್ಲು ಬಿಸಾಕ್ತಾರೆ. ಹಾಗೆ ನೋಡಿದ್ರೆ ಅದು ಹಾದು ಹೋಗುವಾಗ ಹೂವನ್ನೇ ಹಾಕಬೇಕು ಎಲ್ಲರೂ ಕೂಡ. ಅಂಥ ಒಬ್ಬ ಶ್ರೇಷ್ಠ ರಾಜ ಶಿವಾಜಿ ನ ಹೋತೋತೋ ಅಂತ ಹೇಳಿದ್ದಾರೆ. ಅಂಥ ಶಿವಾಜಿ ಮಹಾರಾಜನ ವಂಶ ನಾವುಗಳೆಲ್ಲ. ಇದನ್ನೆಲ್ಲ ನೆನಪಿಸಿಕೊಳ್ಳುವುದೇ ಯುಗಾದಿ ಉತ್ಸವದ ಮಹತ್ವ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹಿಂದೂ ಸಮಾಜ ಅಷ್ಟು ವರ್ಷಗಳಿಂದಿದೆ. ಸಾವಿರಾರು ಋಷಿಮುನಿಗಳಿಂದ ಜೀವನವನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ಪರಿಷ್ಕೃತಗೊಳಿಸಿ ನಿರ್ಣಯಕ್ಕೆ ಬಂದು ಬರೆದಿರತಕ್ಕಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಹೇಳಬೇಕಾಗಿರುವಂಥ 5 ಲಕ್ಷಣಗಳಿದೆ. ಯಾರು ಹಿಂದೂ ಅನ್ನೋದು 5 ಲಕ್ಷಣಗಳ ಮೇಲೆ ನಾವು ತಿಳ್ಕೊಳ್ಬೇಕು. ಯಾರೆಲ್ಲ ಭಾರತದಲ್ಲಿ ಅಥವಾ ಭಾರತದ ಹೊರಗಡೆ ಓಮನ್ನು ಯಾರು ಉಚ್ಚಾರ ಮಾಡ್ತಾರೆ ಅವರು ಹಿಂದೂಗಳು. ಓಂಕಾರವನ್ನು ಯಾರು ಉಚ್ಚಾರ ಮಾಡ್ತಾರೋ ಅವರು ಹಿಂದೂಗಳು. ಈ ದೇಶದಲ್ಲಿರುವ ಎಲ್ಲ ಪರಂಪರೆ ಮಠಾಧೀಶರು ಸಹಿತ ದೇವಸ್ಥಾನದಲ್ಲಿ ದೇವರ ಹೆಸರುಗಳನ್ನು ಹೇಳಬೇಕಾದ್ರೆ ಓಮನ್ನು ಹೇಳಿ ಶುರು ಮಾಡ್ತಾರೆ. ಓಂ ನಮೋ ಗಣೇಶಾಯ ನಮಃ, ಓಂ ನಮೋ ದುರ್ಗಾಮಾತೆ ನಮಃ, ಓಮನ್ನು ಹಚ್ತಾರೆ. ಓಮನ್ನು ಯಾರು ಹೇಳ್ತಾರೋ ಅವರು ಇಡೀ ಭಾರತದಲ್ಲಿ ಎಲ್ಲೇ ಇದ್ದರೂ ಅವರು ಹಿಂದೂಗಳು. ಮೊದಲನೇದ್ದು. ಎರಡನೇದು ಯಾವುದು? ಪುನರ್ಜನ್ಮದ ಬಗ್ಗೆ ಯಾರಿಗೆ ನಂಬಿಕೆ ಇದೆಯೋ ಅವರು ಹಿಂದೂಗಳು. ನಮ್ಮ ದೇಶದಲ್ಲಿ ಹೇಳ್ತಾರೆ
ಪುನರ್ಜನ್ಮದ ಬಗ್ಗೆ. ಒಬ್ಬ ಮನುಷ್ಯ ಒಳ್ಳೆ ಜ್ಞಾನಿಯಾಗಿದ್ದರೆ ಪೂರ್ವಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದನೋ ಅದಕ್ಕೆ ಅವನು ಈ ಥರ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಯಾರಾದರೂ ಪಾಪ ಮಾಡಿದರೆ ನೋಡಪ್ಪ ಮುಂದಿನ ಜನ್ಮದಲ್ಲಿ ನಿನಗೆ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇರೋರು ಹಿಂದೂಗಳು. ಸ್ವಾಮಿ ವಿವೇಕಾನಂದರು ಅಮೇರಿಕದಿಂದ ಬರುವಾಗ ಒಬ್ಬ ವ್ಯಕ್ತಿ ಅವರನ್ನು ಕೇಳ್ತಾನೆ, ಸ್ವಾಮೀಜಿ ನನಗೆ ಭಾರತದಲ್ಲಿ ಮರಣ ಹೊಂದಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಪುನರ್ಜನ್ಮ ಇಲ್ಲ, ಅದಕ್ಕೆ ನನಗೆ ಭಾರತದಲ್ಲಿ ದೇಹತ್ಯಾಗ ಮಾಡೋಕ್ಕೆ ಅವಕಾಶ ಕೊಡಿ ಅಂದರೆ ವಿವೇಕಾನಂದರ ಜೊತೆಗೆ ಬರ್ತಾನೆ. ಈ ದೇಶದಲ್ಲಿ ಬಂದು ಸ್ವಾಮಿ ದಯಾನಂದ ಸರಸ್ವತಿ ಅವ್ರನ್ನ ಭೇಟಿಯಾಗ್ತಾರೆ. ಅವಾಗ ಅವ್ರ ಹೆಸರಿಡ್ತಾರೆ ಅವನಿಗೆ. ಅವನ ಹೆಸರು ಏನಿತ್ತು ಅಂದರೆ ಮ್ಯಾಕ್ಸ್ ಮ್ಯೂಲರ್ ಅಂತಿತ್ತು. ದಯಾನಂದ ಸರಸ್ವತಿ ಅವನಿಗೆ ಮೋಕ್ಷ ಮೂಲರ್ ಅಂತ ಹೆಸರಿಟ್ಟರು. ಅವನು ಇಲ್ಲೇ ದೇಹ ಬಿಟ್ಟ. ವಿದೇಶಗಳಲ್ಲಿ ಪುನರ್ಜನ್ಮವೇ ಇಲ್ಲ ಅನ್ನೋದರಿಂದ ಆ ಸಂತತಿ ನಾಶ ಆದಮೇಲೆ ಅವ್ರು ಹುಟ್ಟಲ್ಲ. ಅದಕ್ಕೆ ಆಸ್ಟ್ರೇಲಿಯಾ ಜನಸಂಖ್ಯೆ 2,70,00,000 ಇದೆ ಈಗ. ಭಾರತದ 3 ಪಟ್ಟು ದೊಡ್ಡ ದೇಶ, ಜನಸಂಖ್ಯೆ ಇರೋದು 2,70,00,000. ರಷ್ಯಾ ಇವತ್ತು ನಮ್ಮ ದೇಶದ 5 ಪಟ್ಟು ದೊಡ್ಡ ದೇಶ, ಅಲ್ಲಿ ಜನಸಂಖ್ಯೆ ಇರೋದು ಕೇವಲ 26 ಕೋಟಿ. ಈ ದೇಶದಿಂದ ಜನಸಂಖ್ಯೆಯನ್ನು ಬೆಳೆಸಬೇಕು ಅಂತ ತರುಣರನ್ನು ಕರೆದಿದ್ದಾರೆ ಆ ದೇಶಕ್ಕೆ. ಅಂಥ ಸ್ಥಿತಿ ಆ ದೇಶಕ್ಕೆ ಬಂದಿದೆ. ಯಾಕಂದರೆ ಪುಣ್ಯವನ್ನು ಮಾಡೋದಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಪುಣ್ಯ ಅಂತ ಶಬ್ದ ಇಲ್ಲ, ಪಾಪ ಅಂತ ಶಬ್ದ ಇದೆ. ಮಾಡ್ತಾರೆ ಅವರು. ಪುಣ್ಯ ಅನ್ನೋ ಶಬ್ದ ಯಾಕಿಲ್ಲ ಅಂದರೆ ಮಾಡೋಂಗಿಲ್ಲ, ಅದಕ್ಕೆ ಬರೋದಿಲ್ಲ. ಸಿನ್ ಅಂದ್ರೆ ಪಾಪ. ಎಷ್ಟೋ ಮಾತ್ರೆಗಳ ಮೇಲೂ ಇದ್ದಾವೆ, ಅನಾಸಿನ್ನು, ಅಲ್ತ್ರೋಸಿನ್ ಅಂತ ಹೆಸರಿದ್ದಾವೆ. ಹೀಗೆ ಎರಡನೇದ್ದು ಪುನರ್ಜನ್ಮದ ಮೇಲೆ ಯಾರಿಗೆ ನಂಬಿಕೆ ಇದೆ ಅವರು ಹಿಂದೂಗಳು. ಮೊದಲನೇದ್ದು ಓಮನ್ನು ಹೇಳುವವರು ಹಿಂದೂಗಳು. ಮೂರನೇದ್ದು ಗೋವನ್ನು ಗೋಮಾತೆ ಅಂತ ಹೇಳುವವರು ಹಿಂದೂಗಳು. ಗಾವೋ ವಿಶ್ವಸ್ಯ ಮಾತರಃ ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ಗೋವು ಜಗತ್ತಿನ ತಾಯಿ, ಕಾಮಧೇನು ಅಂತ ಕರೀತಾರೆ. ಗೋವನ್ನು ಯಾರು ತಾಯಿ ಅಂತ ಪೂಜಿಸ್ತಾರೋ, ಯಾರು ಗೋವನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರೋ, ಅಥವಾ ಗೋವಿನ ಬಗ್ಗೆ ಯಾರಿಗೆ ಶ್ರದ್ಧೆ ಇದೋ ಅವರು ಹಿಂದೂಗಳು. ಇದು ಮೂರನೇ ವಿಷಯ. ನಾಲ್ಕನೇದ್ದು ಯಾವುದು ಅಂದರೆ ಭಾರತ ದೇಶವನ್ನು ತಾಯಿಯಂತೆ ಯಾರು ಕರೀತಾರೋ ಅವರು ಹಿಂದೂಗಳು. ಅಮೇರಿಕಾದಲ್ಲಿ ಅಮೇರಿಕಾ ಮಾತಾಕಿ ಅಂದರೆ ಯಾರೂ ಜೈ ಹೇಳಲ್ಲ, ಇಂಗ್ಲೆಂಡ್ ಮಾತಾಕಿ ಅಂತ ಹೇಳಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಭಾರತಕ್ಕೆ ಭಾರತ ಮಾತಾ ಅಂತ ಕರೆದಿದ್ದಾರೆ. ಭರತನಿಂದಾಗಿ ಭಾರತ ಅಂತ ಹೆಸರು ಬಂದಿದೆ. ತ್ಯಾಗವನ್ನು ಮಾಡಿರುವಂಥ ರಾಮನ ತಮ್ಮ ಭರತನಿಂದಾಗಿ ಭಾರತ ಅಂತ ಬಂದಿದೆ. ಭರತನಿಗೆ ಜೈ ಅಂತ ಹೇಳಿಲ್ಲ, ಭರತನನ್ನು ಹೆತ್ತಿರೋ ತಾಯಿಗೆ ಜೈ ಅಂತ ನಮ್ಮ ದೇಶದಲ್ಲಿ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿದ್ದಾಗ ಒಂದು ತಾಯಿ ಪ್ರಶ್ನೆ ಕೇಳ್ತಾಳೆ, ನಿಮ್ಮ ದೇಶದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ ಅಂತ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ನಮ್ಮಲ್ಲಿ ಸಮಾನ ಸ್ಥಾನ ಕೊಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಯಾವ ಸ್ಥಾನ ಕೊಟ್ಟಿದ್ದೀರಿ? ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹೇಗೆ ಹೇಳಿ ಎಂದಾಗ ಹೇಳ್ತಾರೆ, ನಾವು ಭೂಮಿಗೆ ಭೂಮಾತಾ ಅಂತ ಕರಿತೀವಿ, ಗಂಗೆಗೆ ಗಂಗಾಮಾತಾ ಅಂತ ಕರಿತೀವಿ, ಹಣಕ್ಕೆ ಲಕ್ಷ್ಮೀ ಮಾತಾ ಅಂತ ಕರಿತೀವಿ, ಧಾನ್ಯಕ್ಕೆ ಧಾನ್ಯಲಕ್ಷ್ಮಿ ಅಂತ ಕರಿತೀವಿ, ಶಿಕ್ಷಣಕ್ಕೆ ಸರಸ್ವತಿ ಅಂತ ಕರಿತೀವಿ. ಎಲ್ಲ ನದಿಗಳಿಗೂ ನಾವು ಮಾತೆಯರ ಹೆಸರನ್ನಿಟ್ಟಿದ್ದೀವಿ. ಎಲ್ಲ ಹಬ್ಬಗಳನ್ನು ನಾವು ಹೆಣ್ಣು ಮಕ್ಕಳ ಹೆಸರಿನಲ್ಲೇ ಮಾಡ್ತೀವಿ. ಒಂದೇ ಒಂದು ಹೋಳಿ ಹುಣ್ಣಿಮೆಯನ್ನು ಪುರುಷರ ಹೆಸರಿನಲ್ಲಿ ಮಾಡ್ತಾರೆ. ಹೀಗಾಗಿ ಈ ದೇಶವನ್ನು ತಾಯಿಯಂತೆ ಯಾರು ಕರೀತಾರೋ ಅವರು ಹಿಂದೂಗಳು ಅನ್ನೋದು ನಾಲ್ಕನೇ ವಿಷಯ. ಐದನೇ ವಿಷಯ ಯಾವುದು ಅಂದರೆ, ಹಿಂಸೆಯನ್ನು ಯಾರು ಮಾಡುವುದಿಲ್ಲವೋ, ಹಿಂಸೆಯನ್ನು ಯಾರು ಒಪ್ಪುವುದಿಲ್ಲವೋ, ಹಿಂಸೆಯನ್ನು ಯಾರು ತಡೀತಾರೋ, ಹಿಂಸೆಗೆ ಪ್ರತಿಕ್ರಿಯೆಯನ್ನು ಯಾರು ಕೊಡ್ತಾರೋ ಅವರು ಹಿಂದೂಗಳು. ಇದು ಕೊನೆಯದಾಗಿರುವಂಥದ್ದು. ಹಿಂಸಾ ದೂರ ಮಾಡುವವನೇ ಹಿಂದೂ. ಮತ್ತು ಹಿಂದೆ ಕೂಡ ಇದ್ದವರು ನಾವು, ಮುಂದೆ ಕೂಡ ಇರುವವರು. ಇಡೀ ಜಗತ್ತಿನ ಎಲ್ಲ ಮತಗಳು ನಾಶವಾಗಿ ಹೋದರೂ ಸಹಿತ ಋಷಿಮುನಿಗಳಿಂದ ಪರಿಷ್ಕೃತಗೊಂಡು ನಿರ್ಮಾಣ ಆಗಿರುವಂಥ ಹಿಂದೂ ಧರ್ಮ ಇದು ಎಂದೂ ನಶಿಸಿ ಹೋಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ದೇಶ. 2000 ವರ್ಷಗಳ ಗುಲಾಮಗಿರಿಯಲ್ಲಿದ್ದಂಥ ದೇಶ. ಕಟ್ಟಕಡೆಗೆ ಬ್ರಿಟಿಷರು ಸುಮಾರು 250-300 ವರ್ಷ ಈ ದೇಶವನ್ನು ಆಳಿದರೂ ಕೂಡ ಇದರ ಹೆಸರನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ಇಲ್ಲಿಯವರೆಗೆ ಇಷ್ಟೆಲ್ಲ ದಾಳಿ ಆದರೂ ಸಹಿತ ಈ ದೇಶ ಇವತ್ತಿಗೂ ಸಹಿತ ತಲೆ ಎತ್ತಿ ನಿಂತಿದೆ.
ಇದು ಯಾವುದರ ಆಧಾರದ ಮೇಲೆ ನಿಂತಿದೆ ಅಂದರೆ ಈ ದೇಶದಲ್ಲಿರತಕ್ಕಂಥ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಪರಸ್ಪರ ವಿಶ್ವಾಸ ಮತ್ತು ನಮ್ಮಲ್ಲಿರುವಂಥ ಶ್ರದ್ಧೆಯ ಕಾರಣದಿಂದ ಈ ಧರ್ಮ ಉಳಿದುಕೊಂಡಿದೆ. ಇದನ್ನು ಆಚರಿಸುವವರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂ ಧರ್ಮ ಬೆಳೀತದೆ. ಅಲ್ಲೂ ಹಬ್ಬ ಹರಿದಿನಗಳು ನೋಡಿ, ಅವ್ರು ಹೇಳಿದರು 17 ವರ್ಷ ನಂದು 2ನೇ ಯುಗಾದಿ ಹಬ್ಬ ಇದು ಅಂತ. ಆ್ಯಕ್ಚುಲಿ ಈ ದೇಶಕ್ಕೆ ನಿಜವಾದ ಹೀರೋ ಯಾರು ಅಂತಂದರೆ ಗಡಿಯನ್ನು ಕಾಯುವಂಥ ಸೈನಿಕನೇ ನಿಜವಾದಂಥ ಹೀರೋ. ಅವರಿಗಿಂತ ಒಂದು ಗುಂಜಿ ಯಾರು ದೊಡ್ಡ ಹೀರೋ ಅಂದರೆ ನಮ್ಮ ಹೊಟ್ಟೆಗೆ ಅನ್ನ ಹಾಕುವಂಥ ರೈತನೇ ನಿಜವಾಗಿರ್ತಕ್ಕಂಥ ಹೀರೋ. ಅವರಾದ ಮೇಲೆ ಧರ್ಮ ಸ್ಥಾಪನೆ ಮಾಡುವಂಥ ಮಠಾಧೀಶರು ಮತ್ತು ಅರ್ಚಕರು ಯಾರು ಇವತ್ತು ಭಕ್ತರ ಶ್ರೇಯಸ್ಸನ್ನು ಬಯಸ್ತಾರೋ ಅವರನ್ನು ಹೀರೋ ಅನ್ಬೇಕೇ ಹೊರತು ಸಿನಿಮಾದಲ್ಲಿ ಹರಿದ ಪ್ಯಾಂಟ್ ಹಾಕ್ಕೊಂಡು ಲಾಂಗ್ ಹಿಡ್ಕೊಂಡು ಅವ್ರನ್ನ ಹೀರೋ ಅನ್ನೋ ಮಟ್ಟಕ್ಕೆ ನಮ್ಮ ಶಿಕ್ಷಣ ಇರೋದರಿಂದ ನಾವು ಈ ಸ್ಥಿತಿಗೆ ಬಂದಿದ್ದೇವೆ. ಯಾವುದೇ ದುಷ್ಟಶಕ್ತಿಯಿಂದಲೂ ಈ ದೇಶವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಅಂತರಂಗದಲ್ಲಿ, ನಮ್ಮ ರಕ್ತದಲ್ಲಿ, ನಮ್ಮ ಮಾಂಸಕೋಶಗಳಲ್ಲಿ, ನಮ್ಮ ಜೀನ್ಸ್ನಲ್ಲೇ ಹಿಂದುತ್ವ ಅಡಗಿಕೊಂಡಿದೆ. ಈಗ ರಷ್ಯಾ ದೇಶದಲ್ಲಿ ನಮಗೆ ಸಂಬಂಧಪಟ್ಟಂಥ ಕೆಲವು ರಾಜ್ಯಗಳಿದ್ದಾವೆ. ಅಫ್ಘಾನಿಸ್ತಾನ್, ತಾಲಿಬಾನ್, ಕಂಧಾರ್, ಇರಾಕ್, ಇರಾನ್, ಸಿರಿಯಾ, ಅಫ್ಘಾನಿಸ್ತಾನ್, ಇಂಡೋನೇಷಿಯಾ, ಶ್ರೀಲಂಕಾ, ಟಿಬೇಟ್ ಇವೆಲ್ಲವೂ ನಮ್ಮ ದೇಶಗಳಾಗಿದ್ದು ಮೊದಲು. ಇವತ್ತಲ್ಲಿ ಹಿಂದೂಗಳಿಲ್ಲದೆ ಇರೋದರಿಂದ ಅದು ಹಿಂದೂಸ್ತಾನದಿಂದ ಕೈ ಬಿಟ್ಟು ಹೋಗಿದೆ. ಒಬ್ಬ ದೇಹದಿಂದ ಒಂದು ಕೈ ಕಟ್ಟಾಗಿ ಬಿದ್ದರೆ ಅದು ಕೊಳತು ಹೋಗ್ತದೆ. ಹಾಗೆ ಭಾರತ ಮಾತೆಯಿಂದ ಯಾವುದು ಕಳಿಸ್ಕೊಂಡಿದೆ ಅದು ಕೊಳತು ಹೋಗ್ತಾ ಇದೆ. ಇವತ್ತು ಯಾರು ಹಿಂದುತ್ವದ ಮೇಲೆ ನಂಬಿಕೆ ಇಟ್ಟುಕೊಂಡು ಪರಸ್ಪರ ವಿಶ್ವಾಸದಿಂದ ಸತ್ಸಂಪ್ರದಾಯಗಳನ್ನು ಆಚರಣೆ ಮಾಡಿ ಈ ದೇಶದ ಗುಡಿಗಳು, ಗುಂಡಾರಗಳು, ಈ ದೇಶದ ಸಾಹಿತ್ಯ, ಸಂಸ್ಕೃತಿ, ಪೂಜಾ, ವಿಧಿವಿಧಾನ, ಜಾತ್ರೆಗಳನ್ನು ಯಾರು ಅಚಾನಕ್ಕಾಗಿ ಅನುಚಾನವಾಗಿ ನಡೆಸ್ಕೊಂಡು ಬಂದಿದ್ದಾರೋ ಅದರ ಮೂಲಕ ಹಿಂದುತ್ವ ನಿಂತಿದೆ. ಇದು ಯಾರಿಂದನೂ ನಿಲ್ಲಿಸಲಿಕ್ಕಾಗದೇ ಇರುವಂಥದ್ದು. ಇನ್ನು ಹೊಸ ವರ್ಷ ಜನವರಿ 1ಕ್ಕೆ ಮಾಡ್ತಾರೆ. 31ರ ರಾತ್ರಿ ಎಲ್ಲಿ ಬೇಕಾದಲ್ಲಿ ಕುಡಿದು ಬಿದ್ದಿರ್ತಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾರೆ, ಎಷ್ಟೋ ಜನ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. 12 ಗಂಟೆ ದಾಟುವಾಗ ಹೊಯ್ಕೊಳ್ತಾರೆ ಅಂದರೆ ಅರ್ಥ ಏನು ಅಂತಂದರೆ ಅವರು ಮುಂದೆ ಉಳಿಯೋದಿಲ್ಲ ಭಾಳ ದಿನ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅವರೇ ಹೊಯ್ಕೊಳ್ತಾರೆ, ಅವರೇ ಸತ್ತೋಗ್ತಾರೆ. ಪ್ರಕೃತಿಯಲ್ಲಿ ಮಳೆ ಆರಂಭ ಆಗೋದು, ಚಿಗುರುಗಳು ಆರಂಭ ಆಗೋದು, ಹಣ್ಣುಗಳು ಫಲ ಕೊಡೋದು, ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಹೊಸ ವಾತಾವರಣ ತಯಾರಾಗುವಂಥ ಕಾಲದಲ್ಲಿ ನಮ್ಮ ಹಿರಿಯರು ಇದಕ್ಕೆ ಹೊಸ ವರ್ಷ ಅಂತ ಕರೆದಿದ್ದಾರೆ. ಯುಗಾದಿಯನ್ನು ಹೊಸ ವರ್ಷ ಅಂತ ಕರೆದಿದ್ದಾರೆ. ನಮ್ಮ ಭಾವನೆಗಳಲ್ಲೂ ಸಹಿತ ನಾವು ಹೊಸ ಚಿಗುರುಗಳನ್ನು ತುಂಬಿಕೊಂಡು ಹಿಂದೂ ಧರ್ಮದ ವೈಶಿಷ್ಟ್ಯತೆಯನ್ನು ಅರ್ಥಕೊಂಡು ಬಾಳಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಲಕ್ಷಾಂತರ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷ ತುಂಬಿರುವ ಸಂದರ್ಭದಲ್ಲಿ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡಿತು. ಎಲ್ಲ ಕಡೆ ಸಂಚಲನಗಳನ್ನು ಮಾಡಿದರು, ಮನೆ ಮನೆ ಸಂಪರ್ಕ ಮಾಡಿದರು, ಹಿಂದೂ ಸಮ್ಮೇಳನಗಳನ್ನು ಮಾಡಿದರು, ಶೋಭಾಯಾತ್ರೆಗಳನ್ನು ಮಾಡಿದರು, ಉತ್ಸವಗಳನ್ನು ಮಾಡಿದರು. ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಹಿಂದೂ ಸಮ್ಮೇಳನಗಳನ್ನು ಮಾಡಿದರು. ಎಲ್ಲ ಜಾತಿ, ಭಾಷೆ, ಗಡಿ, ವೇಷ, ಭೂಷಣ, ಊಟ ಎಲ್ಲವನ್ನೂ ಬದಿಗಿಟ್ಟು ನಾವೆಲ್ಲರೂ ಹಿಂದೂ ಅಂಥೇಳಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೋಟಿ ಕೋಟಿ ಜನ ಭಾರತದಲ್ಲಿ ಭಾಗವಹಿಸಿದರು. ಯಾಕಂದರೆ ಈ ದೇಶಕ್ಕೆ ಇರುವಂಥ ಕಳಂಕ ಯಾವುದು ಅಂತಂದರೆ ಜಾತೀಯತೆ ಅನ್ನೋದೇ ದೊಡ್ಡದಾಗಿರತಕ್ಕಂಥ ಕಳಂಕ ಈ ದೇಶದಲ್ಲಿ. ಎಲ್ಲಿವರೆಗೂ ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳು ಒಂದು, ನಾವೆಲ್ಲರೂ ಒಂದು ಬಂಧುಗಳು ಅಂತ ಭಾವ ಬರೋದಿಲ್ಲ, ಅಲ್ಲಿವರೆಗೂ ಈ ಭಾರತಕ್ಕೆ ಉಳಿಗಾಲ ಇದೆ. ಇನ್ನೂ ಕೇಳ್ತಾರೆ ಹಿಂದೂ ಅಂದರೆ ಯಾರು ಅಂತ. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂಯಿಸಮ್ ಇಸ್ ಎ ಸೋ ಫೈನ್ ದಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಹಿಂದೂ ಅಂದರೆ ಇದೊಂದು ವೇ ಆಫ್ ಲೈಫ್, ಜೀವನ ಪದ್ಧತಿ ಅಂತ ಹೇಳಿದ್ದಾರೆ. ಈ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮ ಅಂತ ಕರೆದಿದ್ದಾರೆ. ಸನಾತನ ಅಂದರೆ ಸತ್ಯವಾಗಿರುವುದು, ನಿತ್ಯವಾಗಿರುವುದು, ನೂತನವಾಗಿರುವುದು ಮತ್ತು ನಿರಂತರವಾಗಿರುವುದೇ ಸನಾತನ ಧರ್ಮ. ಯಾವತ್ತೂ ಸಹಿತ ಸತ್ಯ, ನಿತ್ಯ, ನೂತನ, ನಿರಂತರವಾಗಿರತಕ್ಕಂಥ ಧರ್ಮ ಎಲ್ಲಿದ್ದರೂ ಸಹಿತ ಅದು ನಡೆಸ್ತದೆ. ಸುಮಾರು ಸ್ವಲ್ಪ ವರ್ಷಗಳ ಹಿಂದುಗಡೆ ಇದು
ಜಾತೀಯತೆ ಅಂತ ಬಂತು. ಅದನ್ನೇ ಬ್ರಿಟಿಷರು ಹಿಡ್ಕೊಂಡು ಏನು ಮಾಡಿದರು ಅಂದರೆ ಒಡೆದಾಳುವ ನೀತಿಯನ್ನು ತಗೊಂಡು ಬಂದರು. ಅದರ ಮೂಲಕ ಇಲ್ಲಿರೋರು ಮೆಕಾಲೆ ಹೇಳಿ ಹೋಗಿದ್ದ, ನಾನು ಕೊಟ್ಟ ಶಿಕ್ಷಣವನ್ನು ಓದಿರುವಂಥ ಹಿಂದೂಗಳು ನಮಗಿಂತ ಕೆಟ್ಟದಾಗಿ ಭಾರತದಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿದ್ದೆ. ತಲೆಯ ಕರೆಯ ಬಣ್ಣ ಮಾತ್ರ ಬದಲಾಗಿರ್ತದೆ, ಬಿಳಿ ತಲೆ ಹೋಗಿ ಕರೆ ತಲೆ ಬಂದಿರ್ತದೆ, ನಮಗಿಂತ ಕೆಟ್ಟದಾಗಿ ಜೀವನವನ್ನು ಮಾಡ್ತಾರೆ, ಭಾರತವನ್ನು ಆ ರೀತಿ ನೋಡ್ತಾರೆ ಅಂತ ಹೇಳಿದ್ದ. ಹಾಗೆ ನೋಡ್ತಾರೆ, ಇನ್ನೂ ಮಠ ಹೇಳ್ತಾರೆ. ಹಿಂದೂ ಅಂದರೆ ಯಾರು? ಒಡೆದಾಳುವ ನೀತಿಯನ್ನು ಇಲ್ಲಿವರೆಗೂ ಹೇಳ್ಕೊಂಡು ಬಂದರು. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಹಿಂದೂಗಳಲ್ಲ ಇವರು, ನಾವು ಹಿಂದೂಗಳಲ್ಲ ಅವರು, ನಾವು ಹಿಂದೂಗಳಲ್ಲ ಇವರು ಅಂಥೇಳಿ ದೊಡ್ಡ ದೊಡ್ಡ ಮಠಗಳಲ್ಲೂ ಸಹಿತ ನಾವು ಹಿಂದೂಗಳಲ್ಲ, ನಾವು ಬೇರೆ ಬೇರೆ ಅಂತ ಹೇಳುವಂಥ ಒಂದು ಹುಚ್ಚುತನ ಕೈ ಹಾಕಿ ಅದನ್ನು ಈಗ ಸ್ವಲ್ಪ ಕಡಿಮೆಯಾಗಿದೆ. ಬೇರೆ ಮತದಲ್ಲೂ ಇದ್ದಾರೆ. ಕ್ರೈಸ್ತ ಮತದಲ್ಲಿ 100ಕ್ಕಿಂತ ಹೆಚ್ಚು ಉಪಪಂಗಡಗಳಿದೆ. ಬೇರೆ ಬೇರೆ ಮತಗಳಲ್ಲಿ 10 ಉಪಪಂಗಡಗಳಿದೆ. ಅವರೆಲ್ಲರೂ ಸೇರಿ ತಮ್ಮ ಮತದ ಹೆಸರು ಹೇಳ್ತಾರೆ. ಹಿಂದೂಗಳಲ್ಲೂ ಬೇಕಾದಷ್ಟಿದೆ. ಆದರೆ ನಮ್ಮದು ಎಲ್ಲರದು ಜೀವನ ಪದ್ಧತಿ ಒಂದೇ ಇದೆ. ಉಪಾಸನೆಗಳು ಬೇರೆ ಇದೆ, ಲಾಂಛನಗಳು ಬೇರೆ ಇದೆ, ಸ್ವಭಾವಕ್ಕನುಗುಣವಾಗಿ ದೇವರುಗಳು ಬೇರೆ ಬೇರೆ ಇದೆ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಧಾರ್ಮಿಕ ಪರಂಪರೆ ಇದೆ. ಕೆಲವರಿಗೆ ಶಕ್ತಿ ದೇವರು ಇಷ್ಟ ಆಗ್ತಾರೆ, ಕೆಲವರಿಗೆ ಭಕ್ತಿ ದೇವರು ಇಷ್ಟ ಆಗ್ತಾರೆ, ಕೆಲವರಿಗೆ ಯುಕ್ತಿ ದೇವರು ಇಷ್ಟ ಆಗ್ತಾರೆ. ಅವರವರ ಸ್ವಭಾವಕ್ಕನುಗುಣವಾಗಿ ದೇವರಿದ್ದಾವೆ. ನಮಗೆ ದೇವರು ಬೇರೆ ದೇಶದ ಗತೆ ಒಂದೇ ದೇವರಿಲ್ಲ, ಬೇಕಾದಷ್ಟು ದೇವರು. 3 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು. ನಮಗೆ ದೇವರಿಗೂ ಬರ ಇಲ್ಲ, ಭಾಷೆಗೂ ಬರ ಇಲ್ಲ, ನಮಗೆ ಯಾವುದಕ್ಕೂ ಕೊರತೆ ಇಲ್ಲ ನಮಗೆ. ಆದರೆ ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡಿದ್ರು, ಮನೆಯಲ್ಲಿ ಆಹಾರ ಪದ್ಧತಿ ಬದಲಾವಣೆ ಇದ್ದರು, ವೇಷಭೂಷಣಗಳ ಬದಲಿದ್ರು, ಭಾಷೆ ಬೇರೆಯಾಗಿದ್ದರು, ಲಾಂಛನಗಳು ಬೇರೆಯಾಗಿದ್ದರು. ಇಡೀ ಭಾರತದಲ್ಲಿರೋ ಹಿಂದೂ ಜನಕ್ಕೆ ಒಂದೇ ಒಂದು ಮೌಲ್ಯಾಧಾರಿತ ಸಾಂಸ್ಕೃತಿಕ ಜೀವನ ಇದೆ. ಸಮಾನ ಸಾಂಸ್ಕೃತಿಕ ಮೌಲ್ಯಾಧಾರಿತ ಜೀವನ ಹಿಂದೂಗಳಿಗಿದೆ. ಏನದು? ಕುಂಭಮೇಳ ನಡೀತು, ಮಹಾಕುಂಭಮೇಳ ನಡೀತು. ನೋಡಿ, ಅಲ್ಲಿಗೆ ದೇಶಕ್ಕೆ ಬಂದಿರೋರು, ಆ ಬೇರೆ ಬೇರೆ ದೇಶದಿಂದ ಮತ್ತು ಭಾರತದಿಂದ ಹೋಗಿರೋರು ಸುಮಾರು 30 ಕೋಟಿ ಜನ ಅಲ್ಲಿ ಸ್ನಾನ ಮಾಡಿದರು. ಗಂಗೆಯ ಬಗ್ಗೆ ಇರತಕ್ಕಂಥ ಸಮಾನ ಮೌಲ್ಯಾಧಾರಿತ ಜೀವನ ಪದ್ಧತಿ ಅಂತ ನಾನು ಹೇಳಿದೆ. ಗಂಗೆಯ ಬಗ್ಗೆ ನಮಗೆ ಸಮಾನವಾಗಿರ್ತಕ್ಕಂಥ ವಿಚಾರ ಇದೆ. ಇನ್ನು ಭೂತಾಯಿಯ ಬಗ್ಗೆ, ಅವರವರ ಊರುಗಳಲ್ಲಿ ಭೂತಾಯಿಯನ್ನು ಪೂಜೆ ಮಾಡ್ತಾರೆ, ಹೊಲಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ವೃಕ್ಷಗಳನ್ನು ಪೂಜೆ ಮಾಡ್ತಾರೆ, ಕಬಡ್ಡಿ ಆಡುವಾಗ ನಮಸ್ಕಾರ ಮಾಡ್ತಾರೆ. ಅಲ್ಲಲ್ಲಿ ಊರುಗಳಲ್ಲಿ ಬೇರೆ ಬೇರೆ ರೀತಿಯ ಸತ್ಸಂಪ್ರದಾಯಗಳ ಮೂಲಕ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ. ತಾಯಿಯನ್ನು ಮಾತೃ ದೇವೋಭವ ಅಂತ ಕರೀತಾರೆ, ತಂದೆಯನ್ನು ಪಿತೃ ದೇವೋಭವ ಅಂತ ಕರೀತಾರೆ, ಮನೆಗೆ ಬಂದ ಅತಿಥಿಗಳನ್ನು ಅತಿಥಿ ದೇವೋಭವ ಅಂತಾರೆ, ಶಿಕ್ಷಕರನ್ನು ಆಚಾರ್ಯ ದೇವೋಭವ ಅಂತಾರೆ, ಮುಂದುವರೆದು ರಾಷ್ಟ್ರವನ್ನು ರಾಷ್ಟ್ರ ದೇವೋಭವ ಅಂತಾರೆ, ದೀನ ದರಿದ್ರ ದೇವೋಭವ ಅಂತ ಹೇಳ್ತಾರೆ. ಈ ಭಾವನೆಗಳು ಎದರಲ್ಲಿದೆ? ಹಿಂದುತ್ವದಲ್ಲಿದೆ. ಗೋವಿನ ಬಗ್ಗೆ ನಾನು ಆಗ ಹೇಳಿದೆ, 5 ಅಂಶಗಳನ್ನು ಹಿಂದೂಗಳಿಗೆ. ಗೋವಿನ ಬಗ್ಗೆ ನಮ್ಮದು ಸಮಾನವಾಗಿರತಕ್ಕಂಥ ಒಂದು ಜೀವನ ಪದ್ಧತಿಯಾಗಿದೆ. ಇಡೀ ದೇಶದಲ್ಲಿ ಯಾವುದೇ ಊರಿಗೆ ಹೋದರೂ ಸಹಿತ ಕೆಲವೊಂದಿಷ್ಟು ಸಮಾನವಾಗಿರತಕ್ಕಂಥ ಮೌಲ್ಯಾಧಾರಿತ ಜೀವನ ಪದ್ಧತಿ ಇದೆ. ಆದರೆ ಉಪಾಸನೆಗಳಲ್ಲಿ, ಲಾಂಛನಗಳಲ್ಲಿ ಕೆಲವರು ನಾಮ ಹಚ್ತಾರೆ, ಕೆಲವರು ಕುಂಕುಮ ಹಚ್ತಾರೆ, ಕೆಲವರು ವಿಭೂತಿ ಹಚ್ತಾರೆ. ನಮ್ಮದು ಯಾವುದರ ಬಗ್ಗೆಯೂ ವಿರೋಧ ಇಲ್ಲ, ಯಾವ ದೇವರ ಬಗ್ಗೆಯೂ ವಿರೋಧ ಇಲ್ಲ. ಯಾವುದೋ ಊರಲ್ಲಿ ಒಂದು ಜಾತ್ರೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಆ ಊರಿನವರು ಇನ್ನೊಬ್ಬರು ಅದಕ್ಕೆ ವಿರೋಧ ಮಾಡೋದಿಲ್ಲ. ಈ ರೀತಿಯ ಸಾಮರಸ್ಯದ ಭಾವ ಸಮಾಜದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಭಾರತದಲ್ಲಿ ಸ್ವಲ್ಪ ಆತಂಕ ಉಂಟಾಗಿದೆ. ಸಾಮರಸ್ಯದಿಂದ ಬದುಕಬೇಕಾಗಿದೆ ನಾವು ಎಲ್ಲರೂ ಕೂಡ. ಅದರ ಜೊತೆಗೆ ಇವತ್ತು ತೀರ್ಮಾನ ಮಾಡಿ ಹೋಗಬೇಕು. ಈ ಉತ್ಸವ ಮಾಡಿದ್ದು ಸಾರ್ಥಕ ಆಗಬೇಕು, ದೇಶೀಯ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸಾರ್ಥಕ ಆಗಬೇಕಾದ್ರೆ ಆ ಬೇರೆ ದೇಶದವರೇನು ನಮ್ಮ ಮೇಲೆ ಕೆಂಗಣ್ಣನ್ನು ಕಾರ್ತಾರೆ, ನಮ್ಮ ದೇಶದ ಮೇಲೆ ಸೈನಿಕರನ್ನ ಛೂ ಬಿಡ್ತಾರೆ, ನಮ್ಮ ದೇಶದ ಮೇಲೆ ರಾಜತಾಂತ್ರಿಕ ತೊಂದರೆಯನ್ನು ಮಾಡ್ತಾರೆ. ಇಡೀ ಜಗತ್ತು ಭಾರತದ ಮಾತು ಕೇಳಬೇಕಾದ್ರೆ ನಾವು ಇಲ್ಲಿ ಬಂದವರು ಎಷ್ಟು ಜನ ಇದೀವಿ ಇಷ್ಟೇ ಆಗಲಿ. ನೀವು ಆಮೇಲೆ ಇನ್ನೊಬ್ಬರಿಗೆ ಹೇಳ್ರಿ, ನಮ್ಮ ಮನೆ ಸಂಪೂರ್ಣ ಸ್ವದೇಶಿ ಮನೆ ಆಗಬೇಕು. ಯಾವುದೇ ಕಾರಣಕ್ಕೂ ಪುಕ್ಷಟ್ಟಿ ಕೊಟ್ಟರು ವಿದೇಶಿ ಸಾಮಾನು ನಾವು ಮನೆಗೆ ತೊಗೊಂಡು ಹೋಗ್ಬಾರ್ದು. ಟ್ರಂಪ್ ನಾವು ಹೇಳ್ದಂಗೆ ಕೇಳಬೇಕಾದ್ರೆ ನಮ್ಮ ಮನೆ ಸ್ವದೇಶಿ ಮನೆ ಆಗಬೇಕು.
ನಮಗೆ ಗೊತ್ತಿಲ್ಲ, ದೂರದರ್ಶನ ಯಾವ್ದು ಹೇಳ್ತದ ಅದನ್ನು ತರ್ತೀವಿ. ದನದ ಎಲುಬುಗಳನ್ನು ತಗೊಂಡು ಪೇಸ್ಟ್ ಮಾಡಿ ನಮಗೆ ಕೋಲ್ಗೇಟ್ ಕೊಡ್ತಾರೆ. ಆ ಕೋಲ್ಗೇಟನ್ನು ತಿಕ್ಕೋತೀವಿ. ಅದರ ವೆಚ್ಚ ಭಾಳ ಕಡಿಮೆ, ಅದಕ್ಕೆ ಕೊಡೋ ಲಾಭ ಜಾಸ್ತಿ. ಅದರ ಹಣದಿಂದನೇ ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಮಾಡ್ತಾರೆ. ಅದೇ ಹಣ ತಗೊಂಡು ನಮ್ಮ ರಾಮಣ್ಣನ ಕರ್ಕೊಂಡೋಗಿ ರಾಬರ್ಟ್ ಅಂತ ಮಾಡ್ತಾರೆ. ಅವ್ನ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾರೆ. ಚಸಿ ನಂಬರ್ ನಮ್ಮದೇ ಇರ್ತದೆ. ಒಂದು ತೊಡಗಿಲಿ ಅವನು ದೇವ್ರ ಪೂಜೆ ಮಾಡ್ತಿರ್ತಾನೆ. ಎಷ್ಟು ವರ್ಷ ಮಾಡಿದರೂ ಸಹಿತ ಅದು ಸಾಧ್ಯವಿಲ್ಲ. ಯಾಕೆ? ನಾವು ರಷ್ಯಾದಲ್ಲಿ ಯಾರನ್ನು ಮತಾಂತರ ಮಾಡಿಲ್ಲ, ಇಂಗ್ಲೆಂಡ್ನಲ್ಲಿ ಮಾಡಿಲ್ಲ, ಮಾಡೋದಿಲ್ಲ ನಾವು. ಸ್ವಾಮಿ ವಿವೇಕಾನಂದರಿಗೆ ನಿವೇದಿತಾ ಕೇಳಿದ್ಲು, ನಾನು ಹಿಂದೂ ಆಗ್ತೀನಿ ಅಂತ ಆಗಬೇಡ, ನೀನು ಒಳ್ಳೆ ಕ್ರೈಸ್ತಳಾಗು ಅಂತ ಹೇಳಿದ್ರು. ಯಾಕೆ? ಕಾಗೆಯನ್ನು ತೊಗೊಂಡು ಬಂದು ಹಸಿರು ಬಣ್ಣ ಹಚ್ಚಿದ್ರೆ ಅದು ಗಿಳಿ ಥರ ಕೂಗಲ್ಲ, ಕಾಗೆ ಥರನೇ ಕೂಗ್ತದೆ. ನಾವೇ ಅಜ್ಞಾನವಶಾತ್ ವಿದೇಶಿ ವಸ್ತುಗಳನ್ನು, ಚೀನಾದ ವಸ್ತುಗಳನ್ನು, ಅಮೆರಿಕದ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ವಸ್ತುಗಳನ್ನು ನಮ್ಮ ಮನೆಗೆ ತರೋದ್ರಿಂದ ನಾವು ಆರ್ಥಿಕವಾಗಿ ದುರ್ಬಲರಾಗಿದ್ದೀವಿ. ಸುಮಾರು 1 ವರ್ಷಕ್ಕೆ ಚೀನಾಕ್ಕೆ ನಾವು 60,000 ಕೋಟಿ ರೂಪಾಯಿದ್ದು ಖರೀದಿ ಮಾಡ್ತಾ ಇದ್ದೀವಿ. ಅದರ ಹಣದಿಂದಲೇ ನಮ್ಮಲ್ಲಿ ಸೈನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಮನೆ ಸ್ವದೇಶಿ ಮನೆ ಆಗಬೇಕು, ಅದು ಮಾತ್ರ ಹಿಂದೂ ಮನೆ. ಎರಡನೇ ವಿಷಯ ಇದು. ಸಾಮರಸ್ಯದಿಂದ ಇರಬೇಕು. ನೋಡಿ, ದೇವಸ್ಥಾನದಲ್ಲಿ ಪೂಜಾರಿಲ್ದಾಗ ನಾಯಿ ದೇವರದ ಗರ್ಭಗುಡಿಯಾಗಿ ಹೋಗಿರ್ತದೆ, ಒಂದೊಂದು ಕಡೆ ಹಂದಿನೂ ಹೋಗಿರ್ತದೆ. ಹಂದಿ ಹೋಗ್ಬೋದಾದರೆ ಮಂದಿ ಹೋಗಬಾರ್ದು ಅಂದರೆ ಹೆಂಗೆ? ಬೆಕ್ಕ ಅಲ್ಲೇ ಇರ್ತದೆ ಒಳಗಡೆ. ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ವಸಿಷ್ಠ ಮುನಿ ಬ್ರಾಹ್ಮಣ, ಅವನ ಹೆಂಡತಿ ಅರುಂಧತಿ ಮಾತಂಗ ಸಮಾಜದವಳು, ಕೃಷ್ಣನ ಹೆಂಡತಿ ರಾಧೆ ಲಂಬಾನಿ ಸಮಾಜದವಳು. ಹಿಂದಿನ ಕಾಲದಲ್ಲಿ ಗೋತ್ರ ಮತ್ತು ಗುಣವನ್ನು ನೋಡಿ ಮದುವೆ ಮಾಡ್ತಿದ್ರು. ಕಾಲಾಂತರದಲ್ಲಿ ವೃತ್ತಿಯನ್ನು ನೋಡೋಕ್ಕೆ ಹೋಗಿ ಇದು ಜಾತೀಯತೆ ಬಂದಿದೆ. ಇದರಿಂದ ಹೊರಗೆ ಬರಬೇಕು ಭಾರತ. ಮೂರನೇದಾಗಿ, ಮಾನವರಿಲ್ಲದೆ ಹೋದರೆ ಪರಿಸರ ಚೆನ್ನಾಗಿರ್ತದೆ. ಆದರೆ ಪರಿಸರ ಇಲ್ಲ ಅಂದರೆ ಮಾನವರು ಇರೋದಿಲ್ಲ. ನಾವುಗಳು ಎಲ್ಲರೂ ಸಹಿತ ಇವತ್ತು ಶುದ್ಧ ಆಮ್ಲಜನಕದ ಕೊರತೆಯಿಂದ ಬಳಲ್ತಾ ಇದ್ದೇವೆ. ಇದು ಸುಂದರವಾಗಿರ್ತಕ್ಕಂಥ ನಾಡು. ಯಲ್ಲಾಪುರ, ಶಿರ್ಸಿ, ಹೊನ್ನಾವರ, ಭಟ್ಕಳ ಈ ಭಾಗದಲ್ಲಿ ಗಿಡಮರಗಳು ಬೇಕಾದಷ್ಟಿದೆ. ಆದರೂ ಸಹಿತ ನಾವುಗಳು ಮುಂದಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಗಿಡ ಮರಗಳನ್ನು ಹಚ್ಚಿ ಆಮ್ಲಜನಕವನ್ನು ಜಾಸ್ತಿ ಮಾಡಬೇಕು. ದಕ್ಷಿಣ ಆಫ್ರಿಕಾದಂಥ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ 700 ಮರ ಬರ್ತದಂತೆ. ನಮ್ಮ ದೇಶದಲ್ಲಿ 6-7 ಬರ್ತಾ ಇಲ್ಲ. ಬರೀ ಕಡಿಯೋದು ಮಾಡ್ತಾ ಇದ್ದೀವಿ. ಬೆಳೆಸಬೇಕಾಗಿದೆ. ಗಿಡವನ್ನು ಹಚ್ಚಿ ಬೆಳೆಸಬೇಕು. ಹಚ್ಚುವುದು ಪ್ರಕೃತಿ, ಬೆಳೆಸುವುದು ಸಂಸ್ಕೃತಿ. ಒಂದು ಗಿಡ ಹಚ್ಚಿಬಿಡ್ತಾರೆ, ಅದಕ್ಕೊಂದು 100 ಫೋಟೋ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಲೈಕ್ಸ್ ಬರ್ತವೆ. ಮಧ್ಯಾಹ್ನ ಹೋದ್ರೆ ಅದು ಗಿಡನೇ ಇರೋದಿಲ್ಲ, ಹಾಡು ತಿಂದೋಗಿರ್ತದೆ. ಸಾಯಂಕಾಲ ಅದ ಹಾಡನ್ನು ಇವರು ತಿಂದುಬಿಟ್ಟಿರ್ತಾರೆ ಅಷ್ಟೇ. ಹಂಗಾಗಬಾರ್ದು. ಕೊನೆಗೆ ತುಳಸಿಯನ್ನಾದರೂ ಬೆಳೆಸಬೇಕು. ತುಳಸಿ ಭಾಳ ಆಮ್ಲಜನಕವನ್ನು ಕೊಡ್ತದೆ. ಅಲೋವೆರಾವನ್ನಾದರೂ ಬೆಳೆಸಬೇಕು. ಬೀಜದ ಉಂಡೆಗಳನ್ನಾಗಿ ಬೆಳೆಸಬೇಕು. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನಮ್ಮದು ಪರಿಸರ ಚೆನ್ನಾಗಿರಬೇಕು. ಮುಂದಿನ ಜನಾಂಗ, ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ಚೆನ್ನಾಗಿರಬೇಕಾದ್ರೆ ಈಗಿನಿಂದನೇ ನಾವೆಲ್ಲರೂ ಸಹಿತ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ತಾನೇ ಬರಬೇಕು. ಇಲ್ಲಾಂದರೆ ಭಾಳ ದೊಡ್ಡ ದೋಷ ಆಗೋದಿದೆ. ನೀರು ಎಷ್ಟೇ ಇದ್ರೂ ಕೂಡ ನಾವು ಹಿತಮಿತ ಬಳಕೆ ಮಾಡಬೇಕು. ಒಂದು ದಿನಕ್ಕೆ ಭಾರತದಲ್ಲಿ ಒಂದು ಅಂದಾಜಿನ ಪ್ರಕಾರ ಬೇರೆ ಬೇರೆ ಕಾರಣಗಳಿಂದ 400 ಜನ ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ. ನಾವು ಬೇಕಾದಷ್ಟು ಚೆಲ್ಲಿ ಊಟ ಮಾಡ್ತಾ ಇದ್ದೇವೆ. ಈ ಮುಂದಿನ ಶತಮಾನದಲ್ಲಿ ನಾವು ಚೆನ್ನಾಗಿ ಬಾಳಿ ಬದುಕಬೇಕು ನಮ್ಮ ಜನಾಂಗ ಅಂದ್ರೆ ನಾವು ಒಂದು ಅಗಳನ್ನೂ ಚೆಲ್ಲದೆ ಇರೋ ಊಟ ಮಾಡಬೇಕು. ಅಂದ್ರೆ ಮಾತ್ರ ಈ ಯುಗಾದಿ ಉತ್ಸವ ಮಾಡಿದ್ದು ಸಾರ್ಥಕ ಆಗ್ತದೆ. ದೇವಸ್ಥಾನದಲ್ಲಿರಲಿ, ಮದುವೆಗಳಲ್ಲಿರಲಿ, ಮನೆಗಳಲ್ಲಿರಲಿ ನಾವು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಬೇಕು. ಒಂದು ಅಗಳನ್ನೂ ಚೆಲ್ಲದೆ ಇರೋಂಗೆ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂದ್ರೆ ನಾವು ಪಾಪವನ್ನು ಕಟ್ಕೋತೀವಿ. ಅನ್ನ ಬ್ರಹ್ಮ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ. ಅನ್ನವನ್ನು ಚೆಲ್ಲಬಾರ್ದು. ಇದಾದ ಮೇಲೆ ಕುಟುಂಬಗಳಲ್ಲಿ ಭಾಳ ಸಡಿಲತೆ ಉಂಟಾಗಿದೆ. ಕುಟುಂಬಗಳಲ್ಲಿ ಒಂದೇ ಒಂದು ಮಗು, ನಾವಿಬ್ಬರು ನಮಗಿಬ್ಬರು ಇತ್ತು 10 ವರ್ಷದ ಹಿಂದೆ. ಆಮೇಲೆ ನಾವಿಬ್ಬರು ನಮಗೊಬ್ಬರು ಬಂದಿದೆ ಈಗ. ಇನ್ನು ಮುಂದಿನ ದಿನಗಳಲ್ಲಿ ನಾವಿಬ್ಬರು ನಮಗ್ಯಾಕೆ ಇನ್ನೊಬ್ಬರು ಅಂದರೆ, ಜಮೀನಿದೆ, ಮನೆ ಇದೆ, ದುಡ್ಡಿದೆ, ಮನೆಯಲ್ಲಿ ಮಕ್ಕಳಿಲ್ಲ. ಮಕ್ಕಳು ಜಾಸ್ತಿ ಆದರೆ ಮಿಲ್ಟ್ರಿ ಕಳಿಸ್ರಿ,
ಇಲ್ಲ ಸಂಘಕ್ಕೆ ಕಳಿಸ್ರಿ, ಇಲ್ಲ ಸ್ವಾಮೀಜಿಯವ್ರನ್ನ ಮಾಡಿರಿ. ನಮ್ಮ ದೇಶ ಇದು ಶ್ರೀಮಂತ ದೇಶ. ಇದು ಎಷ್ಟು ಬಾರಿ ಈ ಲೂಟಿ ಮಾಡಿಕೊಂಡು ಹೋದರೂ ಸಹಿತ ಈ ದೇಶವನ್ನು ಏನೂ ಮಾಡೋಕ್ಕಾಗಿಲ್ಲ. ಇನ್ನೂ ಇಡೀ ಜಗತ್ತು ಕೊಳ್ಳುವಷ್ಟು ಶ್ರೀಮಂತರಿದ್ದೇವೆ ನಾವು. ಇಡೀ ಜಗತ್ತು ಕೊಳ್ಳುವಷ್ಟು ಶ್ರೀಮಂತರಿದ್ದೇವೆ. ಎಷ್ಟು ಬಾರಿ ಲೂಟಿ ಮಾಡಿದ್ದಾರೆ, ನೂರಾರು ಜನ ಇಲ್ಲಿ ದೇಶವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಭಾಳ ಸಾರಿ ಸಭೆಯಲ್ಲಿ ಹೇಳಿದ್ದೀನಿ, ನಮ್ಮ ತಾಯಂದಿರು ಏನು ಕಾಲುಂಗ್ರ ಹಾಕೊಂಡಾರಲ್ಲ ಭಾರತದಲ್ಲಿರೋ ನಮ್ಮ ಹಿಂದೂ ಮಹಿಳೆಯರು, ಅವೆಲ್ಲ ಕಾಲುಂಗ್ರ ಒಂದು ಕಡೆ ತೆಗೆದಿಟ್ರೆ ಆಸ್ಟ್ರೇಲಿಯಾ ಕೊಳ್ಬೋದು, ಅಷ್ಟು ಬೆಳ್ಳಿ ಐತಿ. ನಮ್ಮ ಬರೀ ಕಾಲಿನೊಳಗೈತಿ ನಮ್ಮ ದೇಶದಲ್ಲಿ. ನಮ್ಮ ಮನೆ ಹಿತ್ತಲ್ಲಿ ನಾವು ಗೊಬ್ಬರವನ್ನು ಹಾಕಿದ್ದೀವಿ ದನದ್ದು. ಆ ತಿಪ್ಪಿ ಮಾರಿದರೆ ನಾವು ಕೆನಡಾದ 1 ವರ್ಷದ ಬಜೆಟ್ ನಡೆಸ್ಬೋದು, ಅಷ್ಟು ಗೊಬ್ಬರ ಇದೆ ನಮ್ಮ ದೇಶದಲ್ಲಿ. ಇನ್ನು ದೇವಸ್ಥಾನಗಳಲ್ಲಿರೋದು ಹೇಳೋದಿಲ್ಲ ನಾನು. ಅನಂತ ಪದ್ಮನಾಭ, ಉಡುಪಿಯಲ್ಲಿ, ತಿರುಪತಿಯಲ್ಲಿ ಇರುವಂಥದ್ದು ಹೇಳಂಗಿಲ್ಲ, ಅಷ್ಟು ಶ್ರೀಮಂತರಿದ್ದೀವಿ. 40,000 ಟನ್ ಬಂಗಾರ ಭಾರತದಲ್ಲಿದೆ. ನಿನ್ನೆ ಮೊನ್ನೆನೇ 133 ಟನ್ ಬಂಗಾರ ದೇಶಕ್ಕೆ ಬಂತು ಬೇರೆ ದೇಶದಿಂದ. ಯಾಕಂದರೆ ಈಗೊಂದು ಸ್ವಲ್ಪ 4-5-6 ಜನ ಗಂಡಸರು ಕೇಂದ್ರದಲ್ಲಿ ಬಂದಿದ್ದಾರೆ. ಮೊದಲು ಗಂಡಸರೇ ಇದ್ದರು, ಅವ್ರು ಗಂಡಸರ ಥರ ಇದ್ದರು, ನಿಜವಾದ ಗಂಡಸರು. ನಾವು ನೋಡಿದ್ವಿ ಭಾಳ ವರ್ಷ, 50, 60, 70 ವರ್ಷ ನೋಡಿದ್ವಿ. ಏನು ದೇಶದ ಕತೆ ಸರಿ ಆಗಲಿಲ್ಲ. ಅವರು ಒಬ್ಬರನ್ನ ಕೇಳಿದರು, ಒಬ್ಬರನ್ನ ಕೇಳಿದ್ವಿ. ಅವರು ಹೋಗಕ್ಕೆ ಒಲ್ಲೆ ಅಂದಿದ್ರು. ಕಡೆ ಕೊಟ್ವಿ ಅವ್ರನ್ನ, ಹೋಗಿ ನೋಡೋಣ ಅಂಥೇಳಿ. ಅವ್ರು ಹೋಗಿ 10 ವರ್ಷದಾಗ ಇಡೀ ಜಗತ್ತು ಅವ್ರು ನೋಡ್ತಾ ಇದೆ. ಭಾರತ ಇವತ್ತು ಜಗತ್ತಿಗೆ ಜಗದ್ಗುರು ಸ್ಥಾನಕ್ಕೆ ಬರ್ತಾ ಇದೆ. ಅವರು ಮೊದಲು ಹೋಗಕ್ಕೆ ಒಲ್ಲೆ ಅಂದಿದ್ರು, ಈಗ ಹೋದ ಮೇಲೆ ಮಜಾ ಇದೆ, ಅವ್ರು ಬಿಟ್ಟು ಬರಲ್ಲ. ಅವ್ರ ಬಗ್ಗೆ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ. ಅವ್ರು ದಿನ ಒಂದು ಡ್ರೆಸ್ ಹಾಕೋತಾರಂತೆ, ದಿನ ಬಣ್ಣದ ಹಾಕೋತಾರಂತ ಒದರ್ತಾರೆ. ಈ ದೇಶದಲ್ಲಿರೋರು ಹೆಮ್ಮೆ ಇಲ್ಲ ಅವ್ರಿಗೆ. ಅದಕ್ಕೆ ನಾನು ಹೇಳ್ತೀನಿ, ಭಾಳ ಥರ ಡ್ರೆಸ್ ಹಾಕೋತಾರಲ್ಲ, ಒಂದೇ ಡ್ರೆಸ್ ಹಾಕೊಳ್ಳೋರು ಅದಾರ, ಅವರು ಬರೋರು ಅದಾರ ಮುಂದೆ. ಬುಲ್ಡೋಜರ್ ತಗೊಂಡೇ ಬರ್ತಾರೆ. ಯಾಕಂದ್ರೆ ಕೃಷ್ಣ ಹೇಳ್ಯಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿ ಯುಗೆ. ಸಾಧು ಸಜ್ಜನರಿಗೆ, ಸತ್ಯಕ್ಕೆ, ಧರ್ಮಕ್ಕೆ ಅಧೋಗತಿ ಬಂದರೆ ನಾನು ಯಾವುದಾದ್ರೂ ರೂಪದಲ್ಲಿ ಬರ್ತೀನಿ ಅಂತ ಹೇಳಿದಾನೆ. ಈಗೊಂದು 5-6 ಜನರ ರೂಪದೊಳಗೆ ಬಂದಾನೆ. ಅದಕ್ಕೆ ಕುಟುಂಬದಲ್ಲಿ 1, 2, 3, 4 ಮಕ್ಕಳಿರಬೇಕು. ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಕಾನೂನು ಬಂದ ಮೇಲೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ಹಿಂದೂಗಳು ಕೂಡ ಜನಸಂಖ್ಯೆ ನಿಯಂತ್ರಣವನ್ನು ಮಾಡಬಾರ್ದು. ನಮ್ಮ ಮನೆ ತುಂಬಿಕೊಂಡಿರಬೇಕು. ನಮ್ಮ ಮಕ್ಕಳನ್ನು ಹಿಂದೂ ಸಂಸ್ಕೃತಿ, ಹಿಂದೂ ಪದ್ಧತಿ, ದೇವಾಲಯಗಳು, ನಮ್ಮ ಹಿಂದಿನ ಹಿರಿಯರು ಪರಂಪರೆಯನ್ನು ಅವ್ರಿಗೆ ಹೇಳಿಕೊಡ್ಬೇಕು. ಲಾಂಗ್ ಹಿಡ್ಕೊಂಡವರು, ಹರಿದ ಪ್ಯಾಂಟ್ ಹಾಕ್ಕೊಂಡವ್ರನ್ನ ಹೀರೋ ಅಂತ ಹೇಳ್ತಾರೆ. ಹೀರೋ ಅಂದರೆ ಯಾರು ಈ ದೇಶಕ್ಕೆ? ಒಬ್ಬ ಹೀರೋ ಇದ್ದ ಈ ದೇಶದಲ್ಲಿ. ಅವನ ತಲೆ ಮೇಲಿನ ಕಿರೀಟ, ಅವನ ಎದೆಗೆ ಹಾಕಿರೋ ಕವಚ, ಅವನ ಕೈಯಲ್ಲಿರುವಂಥ ಡಾಬುಗಳು, ಅವನ ಕೈಯಲ್ಲಿರೋ ಖಡ್ಗ, ಅವನ ಬರ್ಚಿ, ಅವನ ಬೂಟನ್ನು ತಕ್ಕಡಿಲಿಟ್ಟು ತೂಕ ಮಾಡಿದರೆ 2 ಕ್ವಿಂಟಾಲ್ 25 kg ಇತ್ತಂತೆ. ನಂಬಲಿಕ್ಕೆ ಸಾಧ್ಯವಾ? 2 ಕ್ವಿಂಟಲ್ 25 kg ಭಾರದ ಕವಚಗಳನ್ನು ಹಾಕ್ಕೊಂಡು ಯುದ್ಧ ಮಾಡಿರುವಂಥ ರಾಣಾ ಪ್ರತಾಪ ಸಿಂಹನ ಕವಚಗಳನ್ನು ಈಗೂ ಉದಯಪುರ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಅಂಥವ್ ಹೀರೋ ಅನ್ಬೇಕು ಹೊರತು ಈ ಬಡದ ಜೈಲಿನ ಹೋಗದಾರಲ್ಲ ಅಂಥವ್ರನ್ನ ಹೀರೋ ಅಂತ ಹೇಳ್ತಾರೆ. ಮಾಣಿಕ್ ಚಂದ್ ಗುಟ್ಕಾಕ ಅಡ್ವರ್ಟೈಸ್ ಕೊಡವ, ಸರೆ ಸಿಂಧಿಗೆ ಅಡ್ವರ್ಟೈಸ್ ಕೊಡವ, ಆ ಕೋಕೋ ಕೋಲಾನ ಟಾಯ್ಲೆಟ್ ತೊಳಿತಾರೆ ಅದನ್ನು ಕುಡಿಯೋರ್ದು ಅಡ್ವರ್ಟೈಸ್ ಕೊಡೋರ್ನ ಹೀರೋ ಅಂತ ಹೇಳುವ ಮಟ್ಟದ ಹೀನತನಕ್ಕೆ ಇವತ್ತು ಭಾರತದ ತರುಣರು ಬಂದಿದ್ದಾರೆ. ಅದು ಹೋಗಬೇಕಾದ್ರೆ ನಮ್ಮ ದೇಶದಲ್ಲಿ ಬೇರೆಯವರು ಏನು ಮಾಡ್ತಾರೆ ದೇಶಕ್ಕೆ ಅನ್ನೋದಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾವು ನಿರ್ಣಯ ಮಾಡಬೇಕು. ಅಂದರೆ ಯುಗಾದಿ ಉತ್ಸವ ಮಾಡಿದ್ದು ಸಾರ್ಥಕ ಆಗ್ತದೆ. ನಾನೇನು ಮಾಡ್ತಾ ಇದ್ದೇನೆ, ವೈಯಕ್ತಿಕ ನಾನೇನೇನು ಮಾಡ್ತಾ ಇದ್ದೇನೆ. ನಾನು ನೀರನ್ನು ಚೆಲ್ಲೋದಿಲ್ಲ, ನಾನು ಅನ್ನವನ್ನು ಚೆಲ್ಲೋದಿಲ್ಲ. ನಾನು ವೈಯಕ್ತಿಕವಾಗಿ 8-10 ಗಿಡಗಳನ್ನು ಹಚ್ಚಿ ಬೆಳೆಸ್ತೇನೆ. ನನ್ನ ಕುಟುಂಬವನ್ನು ಚೆನ್ನಾಗಿಟ್ಕೋತೇನೆ. ನಾನು ಯಾರ ಜೊತೆಗೂ ಜಾತೀಯತೆಯನ್ನು ಮಾಡೋದಿಲ್ಲ. ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ತಂದೆ ತಾಯಿನ ವೃದ್ಧಾಶ್ರಮದೊಳಗೆ ಇಡೋದಲ್ಲ, ತಂದೆ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮದಾಗ ಇಡಕ್ಕೆ ಹೋದ್ರೆ ಬೆಂಗಳೂರಲ್ಲಿ ಆ ತಂದೆ ತಾಯಿ ಅದರ ಜೊತೆಗೆ ನಾಯಿ ಮಕ್ಕಳು ಎಲ್ಲರೂ ಹೋದರು. ವಾಪಸ್ ತಂದೆ ತಾಯಿ ಬಿಟ್ಟು ಬರುವಾಗ ಇವರೆಲ್ಲರೂ ಬಂದರು, ನಾಯಿ ಬರಲಿಲ್ಲ.
ಆ ನಾಯಿ ಅಪ್ಪ ಅಮ್ಮನ ಬಿಟ್ಟು ಬರೋಲ್ಲ ಅಂತ ಅಲ್ಲೇ ಉಳಿತು. ನಾಯಿಗಿಂತಲೂ ನಿಕೃಷ್ಟರಾಗಿದ್ದಾರೆ ನಮ್ಮ ಶಿಕ್ಷಣ ಓದಿರುವಂಥ ಇವತ್ತಿನ ಭಾರತದ ಸಮಾಜ. ತಂದೆ ತಾಯಿನ ವೃದ್ಧಾಶ್ರಮದಲ್ಲಿಡೋದು, ಕನ್ನಡ ಶಾಲೆ ಓದಿದವರೆಲ್ಲ ಮಕ್ಕಳನ್ನ ಇಂಗ್ಲೀಷ್ ಶಾಲೆಗೆ ಕಳಿಸೋದು, ಇಂಗ್ಲೀಷ್ ಶಾಲೆಗಿಂದ ಬಂದ ಮೇಲೆ ಅಪ್ಪ ಅವನು ವೃದ್ಧಾಶ್ರಮದಾಗ ಇಡೋದು. ಇಷ್ಟೇ ನಡೆದಿರೋದು ಇವತ್ತು ದೇಶದಲ್ಲಿ. ಈ ಭಾರತ ಮತ್ತೊಮ್ಮೆ ಮೈಕೊಡವಿ ಎದ್ದು ನಿಂತು ವಿಶ್ವದ ನಾನಾ ದೇಶಗಳ ಜನ ಭಾರತದ ಕಡೆ ತಲೆ ಹಾಕಿ ಮಲಗಲಿಕ್ಕೂ ಸಹಿತ ಭಯ ಪಡಬೇಕು. ಅಂಥ ವಾತಾವರಣ ಯಾವಾಗ ನಿರ್ಮಾಣ ಆಗ್ತದಂದ್ರೆ ಭಾರತದಲ್ಲಿರುವಂಥ 140 ಕೋಟಿ ಹಿಂದೂಗಳು ಸಹಿತ ಭಾರತದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿರ್ಣಯ ಮಾಡಬೇಕು. ನಾವು ಈ ದೇಶದಲ್ಲಿ ವಾಸಿಸುವವ್ರನ್ನ ಯಾರು ಅವ್ರು ಬೇಕಾದ್ರೆ ಏನಾದ್ರು ತಿಳ್ಕೊಳ್ಳಿ, ನಾವೆಲ್ಲರನ್ನು ಹಿಂದೂಗಳೇ ಅಂತ ಹೇಳೋದು. ಯಾಕಂದರೆ ಇಲ್ಲಿರೋರು ಎಲ್ಲರದು ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಆಗ್ಯಾವ, ಚಸಿ ನಂಬರ್ ಇನ್ನೂ ಹಿಂದೂನೇ ಇದ್ದಾವೆ. ನಮ್ಮೂರ ಹತ್ರ ಒಂದು ಯಮನೂರು ಅಂತ ಊರಿದೆ, ಅಲ್ಲಿಗೆ ಕನಿಷ್ಠ ವರ್ಷಕ್ಕೆ 1 ಕೋಟಿ ಜನ ಭಕ್ತರು ಬರ್ತಾರೆ. ಅದರಲ್ಲಿ 50 ಲಕ್ಷ ಜನ ಮುಸಲ್ಮಾನ್ ಬಂಧುಗಳು ಆ ದೇವರಿಗೆ ಬರ್ತಾರೆ. ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಮುಸ್ಲಿಂ ಬಂಧುಗಳು ಬಂದು ಅಲ್ಲಿ ಸ್ನಾನ ಮಾಡಿ ದೀಡ್ ನಮಸ್ಕಾರ ಹಾಕ್ತಾರೆ, ಪೂಜೆ ಮಾಡ್ತಾರೆ. ಯಾರು ಹೇಳಿದಾರೆ ಅವ್ರಿಗೆ? ಜೀನ್ಸ್ ನಮ್ಮದೇ ಇದೆ, ಅದು ಚಸಿ ನಂಬರ್ ಹೋಗಿಲ್ಲ ಇನ್ನೂ, ಅದಕ್ಕೆ ಅಲ್ಲಿ ಬರ್ತಾರೆ. ನಾವಿಬ್ಬರು ನಮಗ್ಯಾಕೆ ಇನ್ನೊಬ್ಬರು ಅಂತ ಹೇಳಿ ಅವರಿಗೆ ಆಹಾರ ತಿನ್ನೋಕ್ಕಾಗ್ತಾ ಇಲ್ಲ. ಬರೀ ಬ್ರೆಡ್ಡು, ಬಿಸ್ಕಿಟು, ಚಾಕ್ಲೇಟು, ಕೇಕು, ಕುರ್ಕುರಿ, ಗುಟ್ಕಾ, ಏನು ಕೋಕೋ ಕೋಲಾ, ಪೆಪ್ಸಿ, ಇದ್ರ ಮೇಲೇ ಜೀವನ. ಆ ಪಾನಿಪುರಿ ಅಂದರೆ ಭಯಂಕರ ಪ್ರೀತಿ. ಅವ್ನು ಕೈ ಹಾಕಿ ಅಳಿಗಾಡಿಸಿದಂದ್ರೆ ಭಲೆ ಕುಡಿತಾರೆ. ಅಮ್ಮ ಮಾಡಿದ ಉಪ್ಪಿಟ್ಟಿಗೆ ತಂಗಳು ಅಂತ ಹೇಳ್ತಾರೆ. ಮಧ್ಯಾಹ್ನ ಬ್ರೆಡ್ 15 ದಿವಸದ ಹಿಂದಿನ ತಿಂತಾರೆ. ಆಸ್ಪತ್ರೆಗಿರೋರು ಯಾಕೆ ಭಾಳ ಜನ ಪೇಷಂಟ್ ಅಲ್ಲೇ ಸಾಯ್ತಾರೆ ಅಂದರೆ ಇವರೆಲ್ಲರೂ ಹೋಗುವಾಗ ಬ್ರೆಡ್ಡೇ ತೊಗೊಂಡು ಹೋಗಿ ಕೊಟ್ಟಿರ್ತಾರೆ ತಿನ್ನಲಿ ಅಂತ. ಹೀಗಾಗಿ ಪೇಷಂಟ್ ಉಳಿಯೋದೇ ಇಲ್ಲ. ಬ್ರೆಡ್ ತಿಂದ್ರೆ ಬದುಕಲ್ಲ, ಜೀರ್ಣನೇ ಆಗಲ್ಲ. ನಾನು ವೈದ್ಯನಾಗಿ ಹೇಳ್ತೀನಿ, ಸರ್ವರೋಗಕ್ಕೂ ಒಂದೇ ಒಂದು ಕಾರಣ, ಊಟ ಮಾಡಿದ್ದು ಯಾರಿಗೆ ಪಚನ ಆಗ್ತದೆ ಅವ್ರಿಗೆ ಯಾವ ರೋಗವೂ ಬರೋದಿಲ್ಲ. ಊಟ ಮಾಡಿದ್ದು ಯಾವಾಗ ಪಚನ ಆಗ್ತಂದ್ರೆ ಆಹಾರವನ್ನು ತಿಂದ್ರೆ ಪಚನ ಆಗ್ತದೆ, ಅಲ್ಲದೇ ಇರೋ ಆಹಾರ ತಿಂದ್ರೆ ಪಚನ ಆಗೋದಿಲ್ಲ. ಮೊದಲೇ ಜೀರ್ಣಗೊಂಡಿರ್ತದೆ, ಫರ್ಮೆಂಟೇಷನ್ ಮಾಡಿರ್ತಾರೆ, ಹುಳಿ ಇಟ್ಟಿರ್ತಾರೆ, ಅದು ಜೀರ್ಣಗೊಂಡಿರ್ತದೆ, ಕರಳು ಸುಮ್ಮನೆ ಇದ್ದು ಬಿಡ್ತದೆ, ಅದಕ್ಕೆ ಅದು ಮಲಬದ್ಧತೆ ಆಗ್ತದೆ. ಸರ್ವರೋಗ ಕಾರಣ ಮಲವಶಂ ಅಂತ ಹೇಳಿದೆ ಆಯುರ್ವೇದದಲ್ಲಿ. ಈ ಆಧುನಿಕತೆಯ ಭರಾಟೆಯಲ್ಲಿ ಹುಚ್ಚಿನಿಂದಾಗಿ ಇವತ್ತು ಭಾರತ ರೋಗಿಷ್ಠ ದೇಶ ಆಗ್ತಾ ಇದೆ. ಇವತ್ತು ನಾನು ಧರ್ಮಸ್ಥಳ ಆಸ್ಪತ್ರೆಗೆ ಹೋಗಿದ್ದೆ, ಇಡೀ ಕರ್ನಾಟಕ ಇಲ್ಲೇ ಇದೆಯೇನೋ ಅನ್ನೋ ಅಷ್ಟು ಗದ್ದಲ. ಅದು ಹೆಮ್ಮೆಯ ವಿಷಯ ಅಲ್ಲ. ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗ್ತಾ ಇದ್ದಾವೆ, ಹೆಮ್ಮೆ ವಿಷಯ ಅಲ್ಲದು. ಅಪರಾಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅರ್ಥ. ಆಸ್ಟ್ರೇಲಿಯಾದಲ್ಲಿ ಪೊಲೀಸ್ ಸ್ಟೇಷನ್ ಭಾಳ, ಚೀನಾದಲ್ಲಿ ಆಸ್ಪತ್ರೆ ಭಾಳ, ಅಮೇರಿಕಾದಲ್ಲಿ ಹುಚ್ಚ ಆಸ್ಪತ್ರೆ ಭಾಳ. ಯಾಕಂದ್ರೆ ಹುಚ್ಚರು ಭಾಳ ಮಂದಿ, ಹಳ್ಳಿಗೊಂದೊಂದು ಹುಚ್ಚ ಆಸ್ಪತ್ರೆ ಇದಾವಂತ ಅಮೇರಿಕ. ಹುಚ್ಚರು ಭಾಳ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಿರೋದು ದೇವಸ್ಥಾನ, ಯಾಕಂದ್ರೆ ಭಕ್ತರು ಭಾಳ ನಾವು, ಅದಕ್ಕೋಸ್ಕರ ದೇವರು ಭಾಳ. ಆ ಭಕ್ತಿಯನ್ನು ವಿಶಿಷ್ಟವಾಗಿ ಅರ್ಥ ಮಾಡಿಕೊಂಡು ಭಕ್ತರಾಗಬೇಕೇ ಹೊರತು ಸಂಕುಚಿತ ಭಕ್ತಿ ಆಗಬಾರ್ದು. ಇದನ್ನು ಕೇಳಿ ಭಾಳ ಸಂತೋಷ ಆಯಿತು. ಧರ್ಮಜಾಗೃತಿ ಉಪನ್ಯಾಸವನ್ನು ಇಟ್ಕೊಂಡಿರೋದು. ಉಪನ್ಯಾಸದ ಮೂಲಕ ನಾವು ಒಬ್ಬ ವ್ಯಕ್ತಿ ಆಗ್ಬೋದು, ವ್ಯಕ್ತಿ ಮುಂದೆ ಶಕ್ತಿವಂತನಾಗ್ಬೋದು, ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೋದು. ಆ ದಿಶೆಯಲ್ಲಿ ಮಾಡ್ತಾ ಇರತಕ್ಕಂಥ ಯಲ್ಲಾಪುರ ನಗರದಲ್ಲಿ 25 ವರ್ಷಗಳಿಂದ ನಡೆದು ಬಂದಿರುವಂಥ ಯುಗಾದಿ ಉತ್ಸವ ಇದೊಂದು ವಿಶಿಷ್ಟವಾದ ರೀತಿಯಲ್ಲಿ ಪ್ರತಿ ವರ್ಷ ಮಾನವರನ್ನು, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಹಿತೈಷಿ ಬಂಧುಗಳು, ಕಾರ್ಯಕರ್ತ ಬಂಧುಗಳು ಮತ್ತು ಯುಗಾದಿ ಉತ್ಸವದ ಎಲ್ಲ ಕಮಿಟಿಯವರಿಗೆ ನಾನು ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮತ್ತು ಈವರೆಗೆ ಸಂಘದ ಕಾರ್ಯ, ಶೋಭಾಯಾತ್ರೆಗಳನ್ನು ಮಾಡಿರುವಂಥವ್ರು ಎಲ್ಲರಿಗೂ ಕೂಡ ನಾನು ಸಂಘದ ಪರವಾಗಿ ಮತ್ತು ಈ ದೇವಸ್ಥಾನದ ಪರವಾಗಿಯೂ ಕೂಡ ಅವರಿಗೆ ನಾನು ತುಂಬು ಹೃದಯದ ವಂದನೆಗಳನ್ನು ಹೇಳ್ತೀನಿ. ಮತ್ತು ಚಿಕ್ಕ ಮಗು ಎಷ್ಟು ಸುಂದರವಾಗಿ ಹಾಡ್ತು ಪ್ರಾರಂಭದಲ್ಲಿ ಅಂದರೆ, ನಮ್ಮ ದೇಶದಲ್ಲಿ ಸಂಗೀತದಿಂದ ಕೋಟ್ಯಾನುಕೋಟಿ ಜನ ಹೊಟ್ಟೆ ತುಂಬಿಕೊಳ್ತಾರೆ. ಕೆಲವರು ಸಂಗೀತ ದ್ವೇಷವನ್ನು ಮಾಡ್ತಾರೆ. ಹಿಂದೆ ನಮ್ಮ ದೇಶದಲ್ಲಿ ಬಿಸ್ಮಿಲ್ಲಾ ಖಾನ್ ಅಂತಿದ್ರು, ಅವರು ಶೈನಾಯಿ ಬಾರಿಸ್ತಿದ್ರು.
ಎಂಥ ವಿಶಿಷ್ಟ ದೇಶಭಕ್ತರು ಅಂದರೆ ಒಂದು ಸಾರಿ ಅವರು ಜರ್ಮನಿಗೆ ಹೋಗಿದ್ರು ಶೈನಾ ಓದಲಿಕ್ಕೆ. ಆ ದೇಶದವ್ರು ಕೇಳಿದ್ರಂಥವ್ರನ್ನ, ನೀವು ಇದೇ ದೇಶದಲ್ಲಿ ಇದ್ಬಿಡಿ, ಇಲ್ಲಿ ನಮ್ಮಲ್ಲಿ ಸಂಗೀತ ಕಚೇರಿಯನ್ನು ನಡೆಸ್ಕೊಡಿ, ಜರ್ಮನಿಯಲ್ಲಿ ನೀವು ಏನು ಕೇಳಿದ್ರು ಕೊಡ್ತೀವಿ ಅಂದ್ರಂತೆ. ಅವ್ರು ಹೇಳಿದ್ರಂತೆ, ಗಂಗಾ ನದಿಯನ್ನು ಹರಿಸ್ಬಿಡ್ರಿ ಇಲ್ಲಿ ಜರ್ಮನಿಗೆ, ಅಂದ್ರೆ ನಾ ಇಲ್ಲಿ ಇರ್ತೀನಿ ಅಂದ್ರಂತವ್ರು. ನಾನು ಗಂಗಾ ನದಿಯ ತೆರೆಯನ್ನು ನೋಡಿ ಕಲ್ತಿದ್ದೀನಿ, ಕಾಶಿ ವಿಶ್ವನಾಥನ ಮಂದಿರ ಬೇಕು ನನಗೆ ಅಂತ ಕೇಳಿದ್ರಂತೆ. ಇಂಥದಕ್ಕಂತಾರ ದೇಶಭಕ್ತಿ ಅಂತ. ವಿದೇಶದ ವ್ಯಕ್ತಿ ಒಬ್ಬ ಹೇಳ್ತಾನೆ, ನಾನು ಮಾನವನಾಗಿ ಹುಟ್ಟದೆ ಹೋದರೂ ಅಡ್ಡಿ ಇಲ್ಲ, ಭಾರತದಲ್ಲಿ ಪಶು ಪಕ್ಷಿ ಕೀಟ ಆದರೂ ಹುಟ್ಟಿದ್ರು ಸಹಿತ ನಂದು ಪುಣ್ಯ ಅಂತ ಹೇಳಿದ್ದಾನೆ ವಿದೇಶದ ವ್ಯಕ್ತಿ. ನೀವು ಬೇಕಾದ್ರೆ ಬರೆದು ಇಟ್ಕೋರಿ, ಒಬ್ಬನ ಹೆಸರು ಹೇಳ್ತೀನಿ, ಅವನ ಹೆಸರು ಚರಿತ್ರಕಾರ ಅಬ್ದುಲ್ಲಾ ಅಂತ ಹೇಳಿ. ಅವ ಅರಬ್ ದೇಶದಿಂದ ಭಾರತಕ್ಕೆ ಬಂದಿದ್ದ. ಅವನು ಭಾರತವನ್ನು ಸುತ್ತಿದ ಮೇಲೆ ಹೇಳಿದ್ದಾನೆ, ಸ್ವರ್ಗ ಇದೆ ಅಂತ ಹೇಳ್ತಾರೆ, ನಾನು ಒಪ್ಪುವುದಿಲ್ಲ, ಅದು ಸುಳ್ಳು, ಸ್ವರ್ಗ ಎಲ್ಲೂ ಇಲ್ಲ, ಅಕಸ್ಮಾತ್ ಸ್ವರ್ಗ ಇರುವುದಾದರೆ ಅದು ಭಾರತಕ್ಕೆ ಸರಿದೂಗಲಾರದು ಅಂತ ಬರೆದಿದ್ದಾನೆ. ಸ್ವರ್ಗ ಇದ್ದರೂ ಅದು ಭಾರತಕ್ಕೆ ಸಮಾನ ಅಲ್ಲ ಅಂತ ಬರೆದಿದ್ದಾನೆ. ಐನ್ಸ್ಟೈನ್ ಹೇಳ್ತಾನೆ, ನನಗೆ ಏನು ಸಂಶೋಧನೆ ಮಾಡಿದರೂ ಸಮಾಧಾನ ಸಿಗಲಿಲ್ಲ, ನಾನು ಸಂಶೋಧನೆ ಮಾಡುವಾಗ ನನಗೆ ಭಗವದ್ಗೀತೆ ಸಿಕ್ತು, ಅವಾಗ ನನಗೆ ಸಮಾಧಾನ ಸಿಕ್ಕಿದೆ ಅಂತ ಬರೆದಿದ್ದಾನೆ. ಇಲ್ಲಿರುವ ಮೂರ್ಖರು ಮೆಕಾಲೆ ಶಿಕ್ಷಣ ಓದಿದವರು ಭಗವದ್ಗೀತೆ ಸುಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಅಂಥವರೆಲ್ಲ ಭಾಳ ಜನ ಹೋದರು. ದೇವ್ರ ಮೇಲೆ ಮೂತ್ರ ಮಾಡಿದರೆ ಏನೂ ಆಗಲ್ಲ ಅಂತ ಹೇಳಿದೊಬ್ಬ, ಅವನು ಮೂತ್ರ ಕಟ್ಟಾಗಿಯೇ ಸತ್ತೋದ, ಬಂದಾಗಿ ಹೋದ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು, ತನ್ನ ಹೆತ್ತ ತಾಯಿಯ ಶೀಲದ ಬಗ್ಗೆ ಮಾತನಾಡೋದು ಎರಡೂ ಒಂದೇನೆ. ಇಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ವಿಚಾರವನ್ನು ತಿಳಿದುಕೊಂಡಿರುವಂಥ ನಾವೆಲ್ಲರೂ ಸಹಿತ ನಾವು ವ್ಯಕ್ತಿಯಾಗಿರದೆ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಕೇಳಿರುವಂಥ ಸಂಗತಿಗಳನ್ನು ಯಾವ್ಯಾವುದು ಸಾಧ್ಯತೆ ಇದೆಯೋ ನಾವು ನಮ್ಮ ಎಲ್ಲ ದಾರಿದ್ರ್ಯತನವನ್ನು ತೆಗೆದುಹಾಕಿ, ನಮ್ಮ ದೌರ್ಬಲ್ಯವನ್ನು ತೆಗೆದುಹಾಕಿ, ಆರೋಗ್ಯವಂತರಾಗಿ ಪರಸ್ಪರ ವಿಶ್ವಾಸದಿಂದ ಬಾಳಿ ಬದುಕಿ, ಪರಿಸರವನ್ನು ಕಾಯ್ದುಕೊಂಡು, ಕುಟುಂಬಗಳನ್ನು ಚೆನ್ನಾಗಿ ಬೆಳೆಸಿಕೊಂಡು, ನಮ್ಮ ಹಿರಿಯರು ಬಿಟ್ಟುಕೊಟ್ಟಂಥ ಹಿಂದೂ ಧರ್ಮವನ್ನು ಪೋಷಿಸಿಕೊಂಡು ಬೆಳೆಸಿಕೊಂಡು ನಾವೆಲ್ಲರೂ ಸಹಿತ ಈ ದೇಶದಲ್ಲಿ ಬಾಳಿ ಬದುಕೋಣ ಅಂತ ಹೇಳಿ, ಭಾಳ ದೂರದಿಂದ ಈಗ ಬಿಟ್ಟರು ನಾನು ರಾತ್ರಿ 1 ಗಂಟೆ ಆಗುತ್ತೆ ನಮ್ಮೂರಿಗೆ ಹೋಗಲಿಕ್ಕೆ, ಪ್ರೀತಿಯಿಂದ ನನ್ನನ್ನು ಕರೆದಿದ್ದಾರೆ ನಮ್ಮ ಸ್ವಯಂ ಸೇವಕರು. ಒಂದಿಷ್ಟು ಈ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿರತಕ್ಕಂಥ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ಹಿಂದೂ ಸಮಾಜವನ್ನು ಕುರಿತು ಯುಗಾದಿ ಉತ್ಸವದ ಮಹತ್ವದೊಂದಿಗೆ ಭಾರತ ಮತ್ತು ಹಿಂದುತ್ವ, ನಮ್ಮ ಭೂಮಿಯ ವೈಶಿಷ್ಟ್ಯತೆಯನ್ನು ಒಂದಿಷ್ಟು ತಮ್ಮ ಮುಂದೆ ಇಡುವಂಥ ಪರಂಪರೆಯ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮತ್ತು ಮುಂದಿನ ಸಂದರ್ಭದಲ್ಲಿ ಯಲ್ಲಾಪುರ ಜೊತೆಗೆ ನಾನು ನನ್ನ ನಿಕಟ ಸಂಬಂಧವನ್ನು ಇಟ್ಕೋತೀನಿ. ಇಂಥ ಸಂದರ್ಭದಲ್ಲಿ ಕರೆದದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಸರ್, ತಮ್ಮ ಸತ್ವಪೂರ್ಣ ಮಾತುಗಳಿಗೆ ಇಡೀ ಯಲ್ಲಾಪುರದ ಜನತೆ ಆಭಾರಿಯಾಗಿದೆ. ವಂದನೆಗಳು ಸರ್.